ಡಿ ಫಾರ್ಮಾ ಮತ್ತೆ ಬಿ ಫಾರ್ಮಸಿಗೆ ಸಂಬಂಧಪಟ್ಟಂತಹ ಸೀಟ್ಸ್ ಮ್ಯಾಟ್ರಿಕ್ಸ್ ನಮಗೆ ಬಂದಿರಲಿಲ್ಲ, ಹಾಗಾಗಿ ತಾವು ಆಪ್ಷನ್ ಎಂಟ್ರಿ ಮಾಡಿರಲಿಲ್ಲ. ಯೋಗ ಅಂಡ್ ನ್ಯಾಚುರೋಪತಿಗೆ ಸಂಬಂಧಪಟ್ಟಂತೆ ತಾವು ಸೀಟ್ ಮ್ಯಾಟ್ರಿಕ್ಸ್ ಹಾಕಿದ್ದೀರಾ, ನಾವು ಈಗ ನಿಮಗೆ ಎಂಟ್ರಿ ಮಾಡೋದಕ್ಕೆ ಸಹ ಹೇಳಿದ್ದೀವಿ. 9ನೇ ತಾರೀಕು ಬೆಳಿಗ್ಗೆ 10 ಗಂಟೆಯವರೆಗೆ ಯಾರು ಮಾಕ್ ರಿಸಲ್ಟ್ ಅನ್ನ ನೋಡಿ ನೀವು ಏನಾದ್ರೂ ಬದಲಾವಣೆ ಮಾಡಬೇಕು ಅಂತನ್ನುವಂಥದ್ದಿದ್ರೆ ಮಾಡಬಹುದು. ಯಾವ್ದಾದ್ರು ಕಾಲೇಜನ್ನ ಡಿಲೀಟ್ ಮಾಡಬೇಕು ಅಂತಿತ್ತು, ಯಾವ್ದಾದ್ರು ಬ್ರಾಂಚ್ ಅನ್ನ ಆಪ್ಷನ್ ಎಂಟ್ರಿಯಿಂದ ಡಿಲೀಟ್ ಮಾಡಬೇಕು ಅಂತಿತ್ತು ಅಂತಂದ್ರೆ ಮಾಡಬಹುದು. ಇಲ್ಲಿ ಮೊನ್ನೆ ನೀವು ಮಾರ್ಕ್ ರಿಸಲ್ಟ್ಗಿಂತ ಮೊದಲು ಆಪ್ಷನ್ ಎಂಟ್ರಿ ಮಾಡೇ ಇಲ್ದಿರುವಂತಹ ಯಾವ್ದಾದ್ರು ಕಾಲೇಜು ಬ್ರಾಂಚಸ್ ಇತ್ತು ಅಂತಂದ್ರೆ ತಾವು ಈಗ ಎಂಟ್ರಿ ಮಾಡಬಹುದು. ನಿಮ್ಮ ಮಾಡಿರುವಂತಹ ಆಪ್ಷನ್ಗಳಲ್ಲಿ ಮೇಲೆ ಕೆಳಗೆ ರೀಅರೇಂಜ್ ಮಾಡುವಂತದ್ದಕ್ಕೇನಾದ್ರೂ ನಿಮಗೆ ಆಸಕ್ತಿ ಇದ್ದಲ್ಲಿ ಅದನ್ನೂ ಸಹ ಮಾಡಬಹುದು. ಇಷ್ಟು ಅವಕಾಶಗಳಿದಾವೆ. ಇಲ್ಲಿವರೆಗೆ ಆಪ್ಷನ್ ಎಂಟ್ರಿನೇ ಮಾಡಲಿಲ್ಲ ಸರ್, ನಾನು ಬೇರೆ ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿದೆ, ಆದ್ರೆ ನಾನು CET ಪರೀಕ್ಷೆಯನ್ನ ಬರ್ದಿದ್ದೀನಿ. ನೀವು ಸಹ 750 ರೂಪಾಯಿ ಕಟ್ಟಿ ಆಪ್ಷನ್ ಎಂಟ್ರಿ ಲಾಗಿನ್ ಓಪನ್ ಮಾಡಿ ತಾವು ಸಹ ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿ ಮಾಡಬಹುದು. ಸರ್ ನಾನು SC ABC ಸರ್ಟಿಫಿಕೇಟ್ ಇರಲಿಲ್ಲ ಸರ್ ನನ್ನ ಹತ್ರ, ನಾನು ಮಾಡೋದಕ್ಕೆ ಕೊಟ್ಟಿದ್ದೆ, ಈಗ ರೆಡಿ ಆಗಿದೆ ಸರ್, ನಾನು ಮಾಡಬಹುದಾ? ಖಂಡಿತ ಮಾಡಬಹುದು. ನಿಮ್ಮ ಅಪ್ಲಿಕೇಶನ್ ನಲ್ಲಿ ಹೋಗಿ SCA ಅಥವಾ B ಅಥವಾ C ತಾವು ಯಾವ ಒಂದು ಪ್ರವರ್ಗಕ್ಕೆ ಬರ್ತೀರಾ ತಮ್ಮ ತಹಶೀಲ್ದಾರಿಂದ ಕೊಟ್ಟಿರುವಂತಹ RD ನಂಬರ್ನ ಎಂಟ್ರಿ ಮಾಡಿ. ಅದಾಗಿ ಸ್ವಲ್ಪ ಹೊತ್ತಿಗೆ ನಿಮ್ದು ವೆರಿಫಿಕೇಶನ್ ಸ್ಲಿಪ್ ಬರುತ್ತೆ, ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡಿ ನಂತರ ತಾವು ಆಪ್ಷನ್ ಎಂಟ್ರಿ ಮಾಡಿ. ಈಗ ನಾನು ಹೇಳಿದಂತಹ ಎಲ್ಲಾ ಕೆಲಸಗಳು 9/7/2026 ಬೆಳಿಗ್ಗೆ 10 ಗಂಟೆಯ ಒಳಗೆ ಮಾಡಬೇಕು ಅನ್ನುವಂಥದ್ದು ನನ್ನ ವಿನಂತಿ. ಈ ಬಾರಿ ಆಗ್ತಾ ಇಲ್ಲ. 9ನೇ ತಾರೀಕು 10 ಗಂಟೆಗೆ ಕ್ಲೋಸ್ ಆದ್ಮೇಲೆ ಬಂದು ಸಾರ್ ನಾನು ಓಪನ್ ಮಾಡೋದು ನಾನು ಇದನ್ನ ಚೂರ್ ಮೇಲೆ ಕೆಳಗೆ ಮಾಡಬೇಕಾಗಿತ್ತು, ಅದೇನ್ ಮಾಡೋದಿದ್ರು ಈಗ ಮಾಡಿ. ಸಾಕಷ್ಟು ಸಮಯವನ್ನ ನಾವು ಕೊಟ್ಟಿದ್ದೀವಿ. ದಯಮಾಡಿ 9/7/2026 10 ಗಂಟೆಯ ನಂತರ ಟೈಮ್ ಎಕ್ಸ್ಟೆಂಡ್ ಮಾಡಿ ಅಂತ ನಮ್ಗೆ ಮನವಿ ಮಾಡಬೇಡಿ, ನನ್ನ ವಿನಂತಿ. ಸಾಕಷ್ಟು ಸಮಯ ಇದೆ, ಡೇ ಅಂಡ್ ನೈಟ್ ಇದೆ, ಸರ್ವರ್ಸ್ ಪ್ರಾಪರ್ ಆಗಿ ವರ್ಕ್ ಆಗ್ತಾ ಇದೆ. ದಯಮಾಡಿ ರೀಅರೇಂಜ್ ಮಾಡಿ ಸದುಪಯೋಗ ಪಡಿಸ್ಕೊಳ್ಳಿ. ಯಾರು ಆಪ್ಷನ್ ಎಂಟ್ರಿ ಮಾಡಿಲ್ಲ, ಇನ್ನೂ 2 ದಿನ ಸಮಯ ಇದೆ, ತಾವು ದಯಮಾಡಿ ಆಪ್ಷನ್ ಎಂಟ್ರಿ ಮಾಡಿ. ಆಪ್ಷನ್ ಎಂಟ್ರಿ ಮಾಡಿ ಆದ್ಮೇಲೆ ಏನು 9ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಫ್ರೀಸ್ ಆಗುತ್ತೆ ಪೋರ್ಟಲ್. ಅದ್ರ ನಂತರ ನನಗೆ ಅದಿಷ್ಟ ಇರಲಿಲ್ಲ ಇದಿಷ್ಟ ಇರಲಿಲ್ಲ ಅಂತೇಳಿ ನಾವು ಪ್ರಾವಿಷನಲ್ ರಿಸಲ್ಟ್ ಅಂತೇಳಿ ಏನು ಪಬ್ಲಿಷ್ ಮಾಡ್ತೀವಿ, ಅದು ಸಾಂಕೇತಿಕವಾಗಿ ತಾಂತ್ರಿಕವಾಗಿ ಏನಾದ್ರೂ ಸಮಸ್ಯೆಗಳಾಗಿದೆಯಾ ಅಂತ ನೋಡುವಂಥದ್ದಕ್ಕೆ ನಾವು ಪ್ರಾವಿಷನಲ್ ರಿಸಲ್ಟ್ ಬಿಡುವಂಥದ್ದು. ಪ್ರಾವಿಷನಲ್ ರಿಸಲ್ಟ್ ಬಿಟ್ಟಾಗ ತಾವು ಬಂದು ಸರ್ ನನಗೆ ಇಲ್ಲ ಚೇಂಜ್ ಮಾಡಬೇಕಾಗಿತ್ತು ಇಷ್ಟ ಇರಲಿಲ್ಲ ಅಂತೆಲ್ಲ ಹೇಳೋದಕ್ಕೆ ಅವಕಾಶ ಇರಲ್ಲ. ಹಾಗಾಗಿ ಈಗ ಅವಕಾಶ ಇದೆ, ಏನ್ ಬೇಕಾದ್ರೂ ತಾವು ಮಾಡ್ಬೋದು. ಸರ್ ಮಾರ್ಕ್ ರಿಸಲ್ಟ್ ಅಲ್ಲಿ ಸಿಕ್ಕಿರೋ ಸೀಟೇ ನನಗೆ ತುಂಬಾ ಚೆನ್ನಾಗಿದೆ ಸರ್, ಅದೇ ಕನ್ಫರ್ಮ್ ಮಾಡ್ಬಿಡಿ ಸರ್, ಮತ್ತೆ ಚೇಂಜ್ ಮಾಡೋದು ಅಂತಂದ್ರೆ ಇದು ಅನ್ಯಾಯ ಸರ್. ಹಾಗೆ ಏನ್ ಚಿಂತೆ ಮಾಡಬೇಡಿ. ನೋಡಿ, ಮಾರ್ಕ್ ರಿಸಲ್ಟ್ ಅಲ್ಲಿ ಸಿಕ್ಕಿರುವಂತದ್ದೇನೆ 90% ಸೀಟು ಸಿಗುತ್ತೆ, ಇನ್ನು ಒಳ್ಳೇದೇನೆ ಸಿಗುತ್ತೆ, ಏನ್ ಚಿಂತೆ ಮಾಡಬೇಡಿ. ತಮ್ಗೆಲ್ಲ ಗೊತ್ತಿರುವಂತೆ ಮೆಡಿಕಲ್ಲು, ಡೆಂಟಲ್ಲು, ಆಯುಷ್ ಎಲ್ಲಾ ವಿದ್ಯಾರ್ಥಿಗಳು ಸಹ ಆಪ್ಷನ್ ಎಂಟ್ರಿ ಮಾಡಿ ಒಂದೊಂದು ಸೀಟನ್ನು ಇಟ್ಕೊಂಡಿದ್ದಾರೆ. ತಮ್ಗೆಲ್ಲ ಗೊತ್ತಿದೆ, ಅದು ನೀಟ್ ರಿಸಲ್ಟ್ ಬಂದು ನಾವು ಆ ಕೌನ್ಸಿಲಿಂಗ್ ಶುರು ಮಾಡಿದಾಗ ಇವರು ಹೋಲ್ಡ್ ಮಾಡಿರುವಂತ ಸೀಟನ್ನ ನ್ಯಾಚುರಲಿ ರಿಲೀಸ್ ಮಾಡೇ ಮಾಡ್ತಾರೆ. ಅವಾಗ ನಿಮಗಿನ್ನೂ ಅವಕಾಶಗಳು ಉತ್ತಮವಾಗಿರುತ್ತೆ. ಹಾಗಾಗಿ ನಮ್ಮ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಬಹಳ ನೀವು ವಿಶ್ವಾಸದಿಂದ ಭಾಗವಹಿಸಿ ನಿಮ್ಮ ಅರ್ಹತೆಗೆ, ನಿಮ್ಮ ರ್ಯಾಂಕಿಗೆ, ನಿಮ್ಮ ಮೀಸಲಾತಿಗೆ ತಕ್ಕಂತೆ ನಮ್ಮ ಸಾಫ್ಟ್ವೇರು ಸೀಟನ್ನು ಅಲಾಟ್ ಮಾಡುತ್ತೆ, 100% ಪಾರದರ್ಶಕವಾಗಿ.